ನಿಮ್ಮ ಮತ್ತು ಗಿಲ್ಲಿ ಅವರು ಸಾಕಷ್ಟು ವಿಡಿಯೋಗಳು, ಸಾಕಷ್ಟು ಟ್ರೋಲ್ಗಳು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ವಿ. ಪ್ರತಿ ವೀಕ್ ಬಂದಾಗಲೂ ಕೂಡ ನಿಮ್ಮ ಮತ್ತು ಅವರು ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ವು. ಅದ್ರ ಬಗ್ಗೆ ಹೇಳೋದು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ದು ಅಷ್ಟೊಂದು ವಿಡಿಯೋ ವೈರಲ್ ಆಗಿದೆ ಅಂತ. ಯಾರೋ ಒಂದು ನಮ್ಮ ವೈಫ್ ಏನೋ ಹೇಳ್ತಾ ಇದ್ವು, ಏನೋ ಚಪಾತಿ ಏನೋ ಒಂದು ತುಂಬ ನೆಗೆಟಿವ್ ಆಯಿತು ಅಂತ. ಅದು ಆ್ಯಕ್ಚುಲಿ ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲಿ ನಡೆದಿದ್ದೇ ಬೇರೆ. ನಾನು ಅಡುಗೆ ಮಾಡ್ತಾ ಇದ್ದೆ ಆ್ಯಂಡ್ ಗಿಲ್ಲಿ ಆಚೆಯಿಂದ ಬಂದು ಒಂದು 3 ಚಪಾತಿ ಆಲ್ರೆಡಿ ತಿಂದಿದ್ಲು. ಅವರು ಆಲ್ರೆಡಿ ತಿಂದ್ಬಿಟ್ಟಿದ್ಲು. ಆ್ಯಂಡ್ ಅಲ್ಲಿ ಹೆಂಗೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟಾಗಿ ಅಡುಗೆ ಮುಗಿಯೋ ತನಕ ನಾವು ಮಧ್ಯದಲ್ಲಿ ಅಡುಗೆ ಕೊಡಲ್ಲ. ಯಾಕಂದರೆ ನಾವು ಕೌಂಟ್ ಮಾಡಿ ಕೊಡ್ತಾ ಇದ್ವಿ, ಒಬ್ಬೊಬ್ರಿಗೆ 3 ಚಪಾತಿ ಅಂತ. ನಾವು ಮಧ್ಯದಲ್ಲಿ ಯಾರಾದ್ರು ಚಪಾತಿ ತೊಗೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಗಿಲ್ಲಿ ಕಳಪೆ ಜೈಲಿಂದ ಬಂದಿದ್ದ, ಅವನಿಗೆ ಆಲ್ರೆಡಿ 3 ಚಪಾತಿ ಕೊಟ್ಟಿದ್ವಿ ನಾವು. ನಾನು ಇನ್ನೊಂದು ಬೇಕು ಅಂದ. ಫಸ್ಟು ಸ್ವಲ್ಪ ಹೊತ್ತಾದ್ಮೇಲೆ ವೆಯ್ಟ್ ಮಾಡೋ ಅಂದಾಗ ಅದೊಂದು ಏನೋ ಒಂದು ಆಮೇಲೆ ಕೊಡ್ತೀನಿ ಹೋಗಿ ಕೊಡಲ್ಲ ಅಂದೆ. ಅದು ನೋಡಿದ್ರೆ ಆಚೆ ಬಂದು ಗೊತ್ತಾಯ್ತು ಅದು ಫುಲ್ ನೆಗೆಟಿವ್ ಆಗಿದೆ ಅಂತ. ಅಂದರೆ ಒಂಚೂರು ಕೊಡೋಣ, ಒಂದು ಬೆರಳಷ್ಟು ಕೊಡೋಣ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಆದರೆ ನೀವು ಅದರಲ್ಲಿ ಒಂಚೂರು ಕೊಡಲ್ಲ. ಅದು ಇಲ್ಲ ಆ್ಯಕ್ಚುಲಿ ಅದು ಜಸ್ಟ್ ಫ್ಯೂ ಮೂಮೆಂಟ್ಸ್ 3 ಚಪಾತಿ ತಿಂದಿದ್ದ ಅವನು. ಆ ಮೂಮೆಂಟಲ್ಲಿ ಒಂದು ಇದರಲ್ಲಿ ಹೇಳ್ದೆ, ಇರಿಟೇಷನ್, ಕೊಡ್ತೀನಿ ತಡಿಯೋ, ಒಂದು ಸ್ವಲ್ಪನೂ ಕೊಡಲ್ಲ, ವೆಯ್ಟ್ ಮಾಡು, ಎಲ್ಲರೂ ಜೊತೆಗೆ ತಿನ್ನೋಣ ಅಂತ ಆ ಒಂದು ಇದರಲ್ಲಿ ಹೇಳಿದ್ ನಾನು. ಆ ವಿಡಿಯೋ ಈ ಲಾಸ್ಟ್ ಏನಂದ್ರೆ ಎಲ್ಲರದು ವಿಶ್ ಕೇಳಿದ್ರಲ್ಲ, ಆ ಟೈಮಲ್ಲಿ ನಲ್ಲಿ ಮೂಳೆ ಕೇಳಿದ್ರು ಗಿಲ್ಲಿ. ಆ ಟೈಮಲ್ಲಿ ನೀವು ಕೂಡ ತಟ್ಟೆ ಹಿಡ್ಕೊಂಡ್ ಬರ್ತಾ ಇದ್ರಿ. ಅದಕ್ಕೂ ಮತ್ತೆ ಈ ವಿಡಿಯೋಕ್ಕೆ ಸಿಂಕ್ ಮಾಡ್ತಾ ಇದ್ರಿ ಎರಡೂನು. ಅವತ್ತು ಚಪಾತಿ ಕೊಡದೇ ಇರೋ ರಘು ಅವರಿಗೆ ಇವತ್ತು ಗಿಲ್ಲಿ ನಲ್ಲಿ ಮೂಳೆ ಕೊಡ್ಲಿಲ್ಲ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನೋಡೋರಿಗೆ ಏನೇನೋ ಅನ್ಸುತ್ತೆ. ನಾನು 14 ವಾರ ಅಲ್ಲಿ ಅಡುಗೆ ಮಾಡ್ಕೊಂಡಿದ್ದವನೇ ನಾನು. ಆ್ಯಂಡ್ ಎಲ್ಲರಿಗೂ, ನೀವು ಯಾರನ್ನಾರು ಕೇಳಿ, ಎಲ್ಲರಿಗೂ ಊಟ ಹಾಕಿ ಅಡುಗೆ ಮಾಡಿ ನಾನು ಹೆಂಗಾಗೋಗಿತ್ತು ಅಂದರೆ ನನಗೂ ಊಟ ಮಾಡ್ಕೋಬೇಕು. ಯಾಕಂದರೆ ಇಲ್ಲ ಅಂದರೆ ನಮಗೂ ಏನೂ ಸಿಗ್ತಾ ಇರಲಿಲ್ಲ ಅಲ್ಲಿ. ಸೊ ನನಗೆ ಕುಕ್ಕಿಂಗ್ ಇಷ್ಟ ಇರೋದ್ರಿಂದ ಕುಕ್ ಮಾಡಿ ಎಲ್ಲರೂ ಜೊತೆಗೆ ಊಟ ಮಾಡೋಣ ಅಂತ ಒಂದಿತ್ತು ನನಗೆ. ಸೊ ಆ ಟೈಮಲ್ಲಿ ಏನಾಗೋದು, ಯಾವಾಗೂ ಈ ಥರ ಚಿಕ್ಕ ಒಂದು ಗಲಾಟೆಗಳಾಗೋದು. ನಾನು ಮುಂಚೆನೇ ಮಾಡಿಬಿಡ್ತೀನಿ, ನನ್ನ ಪಾಲು ನನಗೆ ಕೊಟ್ಬಿಡು. ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕೌಂಟ್ ಇಟ್ಕೊಂಡು ನಾವು ಊಟ ಮಾಡ್ತಾ ಇದ್ವಿ. ಸೊ ಆ ಥರ ಸ್ಮಾಲ್ ಒಂದೊಂದು ಪ್ರಾಬ್ಲಮ್ಗಳು ಆಗೋದು ಈ ಥರ. ಸೊ ಅದರಲ್ಲೂ ಮೊದಲೇ ನೀವು ಹೋಗೋ ಟೈಮಲ್ಲಿ, ಎಂಟ್ರಿ ಟೈಮಲ್ಲೇ ಹೇಳಿದ್ರಿ ಹೊಟ್ಟೆ ಹಸಿವು ಅಂತ ನಾನು ತಾಳಂಗಿಲ್ಲ, ನಾನಾಗಿರಂಗಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ. ಹೌದು ಸರ್, ಆ್ಯಕ್ಚುಲಿ ಊಟದ್ದು ತುಂಬ ಇಶ್ಯೂ ಆಯಿತು ನನಗೆ. ಯಾಕೆಂದರೆ ಅಲ್ಲಿರೋರಿಗೆ ಅಷ್ಟು ಇಶ್ಯೂ ಆಗದೆ ಇರ್ಬೋದು, ಯಾಕಂದರೆ ಅವ್ರು ಆಚೆನೂ ಅದೇ ಊಟ ಮಾಡ್ತಾಯಿದ್ರು, ಒಳಗಡೆನೂ ಅದೇ ಊಟ. ಬಟ್ ನನಗೆ ಓದಕ್ಕೆ ತುಂಬ ಇಶ್ಯೂ ಆಯಿತು, ಕೋಪ ಬಂತು, ಆಮೇಲೆ ಸುಸ್ತಾಗ್ತಾ ಇತ್ತು. ಆ್ಯಂಡ್ ಅಲ್ಲಿ ನಾವು ಮಾಡ್ತಿದ್ದಿದ್ದೆ ಒಂದು 2 ಹೊತ್ತು ಊಟ, ಬೆಳಗ್ಗೆ ಒಂದು ಸತೆ, ಈವ್ನಿಂಗ್ ಒಂದು ಸತೆ. ಆ್ಯಂಡ್ ಮಧ್ಯದಲ್ಲೆಲ್ಲ ಟಾಸ್ಕ್ ಇರೋದು, ಅಡುಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದು ಅಡುಗೆ ಮಾಡ್ಕೋಬೇಕು ಅಂದ್ರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಸೊ ತುಂಬ ಕಷ್ಟ ಆಯಿತು ನನಗೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರಾಬ್ಲಮ್ ಆಗಿದ್ದು ಅಂದರೆ ಫುಡ್ದೆ. ಆ್ಯಂಡ್ ಹೋಗ್ತಾ ಅಡ್ಜಸ್ಟ್ ಆಗೋಯ್ತು. ನೀವು ನೋಡ್ತಾ ಇದ್ದೀರಾ, ಒಂದು ಆಲ್ಮೋಸ್ಟ್ 20 kg ಲಾಸ್ ಆಗಿದ್ದೀನಿ. ನಾವು ಹೋಗುವಾಗ 125 ಇದ್ದೆ, ಇವಾಗ ಒಂದು 100 kg ಆಗಿರ್ಬೋದು. ಅಂದರೆ ಇದು ವೇಟ್ ಲಾಸ್ ಆಗಿದ್ದು ಪ್ಲಸ್ ಅಥವಾ ಮೈನಸ್ ನಿಮಗೆ? ಪ್ಲಸ್ ಅಲ್ಲ ಅಂತಲ್ಲ, ಯಾಕಂದರೆ ಮುಂಚೆ ದಪ್ಪ ಇರಲಿಲ್ಲ, ಅದೇ ತುಂಬ ಮಜಲ್ ಲಾಸ್ ಆಗೋಯ್ತು ಅಲ್ಲಿ ಹೋದಾಗ. ಸೊ ಮಧ್ಯದಲ್ಲಿ ಒಂದು ಸತೆ ತುಂಬ ಫೀಲ್ ಆಗೋಗಿತ್ತು, ಏನಪ್ಪ ಹಿಂಗಾಗ್ತಾ ಇದೆ ಅಂತ. ಬಟ್ ಸುದೀಪ್ ಸರ್ ಅಲ್ಲೂ ನನ್ನ ಮೋಟಿವೇಟ್ ಮಾಡಿದ್ರು, ಬಾಡಿ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ನೀವು ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ವಾರ ಪುಷ್ ಮಾಡಿ ಅಂತ. ಸೊ ಅಗೇನ್ ನನಗೆ ನಾನೇ ಸಮಾಧಾನ ಮಾಡಿಕೊಂಡು, ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಇಷ್ಟು ದೊಡ್ಡ ಬಾಡಿ ಹೈಟ್ ಇಟ್ಕೊಂಡು 2 ಚಪಾತಿಯಲ್ಲಿ ಸರ್ವೈವ್ ಆಗೋದು ಅಂದರೆ ತುಂಬ ಕಷ್ಟ. ಹೆಂಗೋ ರಕ್ಷಿತಾ ಹತ್ರ ಒಂದು 2 ಇಸ್ಕೊತಾ ಇದ್ದೆ, ಅವ್ರ ಹತ್ರ ಒಂದು 2 ಇಸ್ಕೊತಾ ಇದ್ದೆ, ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ.